ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಹಿರಿಯ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭ. ಕೃಷಿಕ್ ಸರ್ವೋದಯ ಸಂಸ್ಥೆಯಲ್ಲಿ ತರಬೇತಿ ಪಡೆದ ವಿವಿಧ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆ ಆಗಿರುವ ವಿದ್ಯಾರ್ಥಿಗಳು ಮಂಡ್ಯದ ಕೃಷಿಕ್ ಸರ್ವೋದಯ ಟ್ರಸ್ಟ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ. ಕೃಷಿಕ್ ಸರ್ವೋದಯ ಟ್ರಸ್ಟ್ ವತಿಯಿಂದ ಆಯೋಜನೆ. ಕೃಷಿಕ್ ಸರ್ವೋದಯ ಟ್ರಸ್ಟ್ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ರಾಮಲಿಂಗಯ್ಯರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ. ಕೆಲಸ ಮಾಡ್ತಾರೋ ಇಲ್ಲಿ ಸುಮಾರು ಜನ ಅಡ್ವೈಸ್ ಮಾಡ್ತಾರೆ. ನಾನು ನೋಡಿದಾಗ ಸಂಜೆ ವರ್ಷಕ್ಕೆ ಗೌರ್ ಬಂದ್ಬಿಡ್ತೆ, ಕಪ್ಪಾಗಿರ್ತೀನಿ, ಏನೋ ಆರೋಗ್ಯ ಕೆಡಿಸ್ಕೊತಾ ಇದ್ದಾನಲ್ಲ ಪಾಟಿ, ಹೋಗಿ ಬಿಟ್ಬಿಡ್ತಾನೆ 50 ವರ್ಷಕ್ಕೆ ಅಂತೇಳಿ ಜಾಸ್ತಿ ತಲೆ ಮೇಲೆ ಬಿಡೋದಪ್ಪ, ಏನ್ ಮೇಲೆ ಬಿದ್ದು ಮಾಡ್ತೀವಿ. ಒಬ್ರು IAS ಆಫೀಸರ್ ನನ್ನ ಚೇಂಬರ್ಗೆ ಕರೆದು ಲಾಕ್ ಹಾಕಿ, ಲೇಡಿ ಆಫೀಸರ್ ಲಾಕ್ ಹಾಕಿ, ಶಿ ವಾಸ್ ಅಡ್ವೈಸರ್ ವೆರಿ ಸ್ಟ್ರಾಂಗ್ಲಿ, ಇಷ್ಟೆಲ್ಲ ಸ್ಪೀಡಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ, ನೆಕ್ಸ್ಟ್ ನಿಮಗೆ ನಾನು ಎಕ್ಸ್ಟೆಂಡ್ ಕೊಡಿಸ್ತೀನಿ, ನನಗೆ ಗೊತ್ತಿಲ್ಲ ಇಷ್ಟು ಕೆಲಸ ಯಾಕೆ ಮಾಡ್ತೀನಿ ನಾನು. ಅದರ್ ಸರ್ ಜಲಸಿಂಗ್, ಅದರ್ ಸರ್ ಕಾಮೆಂಟಿಂಗ್, ನಮ್ಮನ್ನ ಬೇರೆಯವರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಕಂಪೇರಿಂಗ್ ಯು ನೋಡಿ. ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತೇ ಫೈಲ್ ಸಂಜೆ ಒಳಗೆ ಡಿಸ್ಪೋಸಲ್ ಆಗುತ್ತೆ. ಒಂದು ಫೈಲ್ನ ಸಂಜೆ ಎಷ್ಟು ಗಂಟೆ ಆದ್ರೂ ಪೆಂಡಿಂಗ್ ಇಟ್ಕೊಂಡ್ರೆ ಮನೆಗೆ ಹೋಗ್ತಾರೆ. ಈಸ್ ನಾಟ್ ಅಲೋಯಿಂಗ್ ಎನಿ ಪರ್ಸನ್ ಟು ಈಸ್ ಹೌಸ್, ಇನ್ಕ್ಲೂಡಿಂಗ್ ದೊಡ್ಡ ಪೊಲಿಟಿಷಿಯನ್ ಬಂದು ಮನೆಗೆ ಬಿಟ್ಟು ಅನ್ಕೊಳ್ಳಿ, ಅದು ನನ್ನ ಮನೆ ಯಾಕೆ ಬರ್ತೀರಿ, ನೀವು ಬೇಗ ಐವಿ ಬರ್ತೀನಿ ಅಂತ ಕಚೇರಿ ಬಂದು ಹೇಳ್ತೀವಿ. ಸೊ ಅಷ್ಟು ಕೆಲಸ ಮಾಡ್ತಾರೆ. ನೀವು ಯಾರು ಮಾಡ್ತಾರಲ್ಲ, ಕಂಟ್ರೋಲ್ ಮಾಡ್ತಾರಲ್ಲ ಅಂತ ಅದು ಟೀಕೆ ಮಾಡಿ ಅವರು ವಾರ್ನ್ ಮಾಡಿದ್ರು. ನಿಮ್ಗೆ ಎಲ್ಲೋ ಬಂದಿರ್ಬೋದು ಹೇಗೆ ಅಂತ. ನಾನು ಅನ್ಕೊಂಡೆ ಇವ್ರು ಯಾಕೆ ಇಷ್ಟೊಂದು ಅಸಹ್ಯ ಪಡ್ತಾರಲ್ಲ, ಕೆಲಸ ನಾನು ಮಾಡ್ತೀನಿ. ಆಮೇಲೆ ಅನ್ಕೊಂಡೆ ಎಸ್, ಈ ಎಕ್ಸ್ಟ್ರಾರ್ಡಿನರಿ ವರ್ಕ್ ಅಂದಾಗ ಕಂಪೇರಿಸನ್ ಕೂಡ ಸ್ಟಾರ್ಟ್ ಆಗುತ್ತೆ ಸಮಾಜದಲ್ಲಿ. ನೋಡಿ ಅವ್ರು ಹಂಗೆ ಮಾಡ್ತಾರೆ, ಇವ್ರು ಮಾಡ್ತಾ ಇಲ್ಲ ಅಂತ ಕೆಲವು ಒತ್ತಡಗಳು ಕೂಡ ಬೇರೆ ಬೇರೆ ಬೀಳ್ಬೋದು ಅನ್ನೋದು ಅನುಭವ ಕೂಡ ನನಗಾಗಿದೆ. ಅಥವಾ ಒಂದು ವೈಖರಿಯನ್ನ, ನಮ್ಮ ಹುದ್ದೆಗೆ ಇರುವಂತಹ ಜವಾಬ್ದಾರಿಗಳನ್ನ, ರೆಸ್ಪಾನ್ಸಿಬಿಲಿಟೀಸ್ನ, ಅಕೌಂಟಬಿಲಿಟಿನ ಮರೆತು ಬಿಟ್ರೆ ಅದು ಇಟ್ ಇಸ್ ಅಗೇನ್ಸ್ಟ್ ದ ಇಂಟಿಗ್ರಿಟಿ. ನನ್ನ ಪ್ರಕಾರ ಇಟ್ ಇಸ್ ಅಗೇನ್ಸ್ಟ್ ದ ಇಂಟಿಗ್ರಿಟಿ. ಒಂದೊಂದು ಸಲ ಈ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಟಾಲರೇಟ್ ಆಗುತ್ತೆ ಅಂದರೆ, ಯಾರೋ ಕೊಟ್ಟಿದ್ದು 4 ರೂಪಾಯಿ ಇಸ್ಕೊಂಡಪ್ಪ, ಯಾರೋ ಬಲವಂತವಾಗಿ ಕೊಟ್ಟಿದ್ದು ಇಸ್ಕೊಂಡು ಇಟ್ಕೊಂಡಪ್ಪ, ಆದ್ರೂ ಒಳ್ಳೆ ವರ್ಕ್ ಆಗಬೇಕು. ಒಂದು ಫೈಲ್ ಇಟ್ಕೊಳ್ಳಲ್ಲ, ಫಾಸ್ಟಾಗಿ ಮಾಡಿ ಬಿಸಾಕ ಫೈಲ್ನ, ಇಲ್ಲಿ ಬಿಡ್ರೆ ಏನೋ ಜನ ಕೊಟ್ಟರೆ ಇಸ್ಕೊಂಡು ಏನಾಗುತ್ತೆ, ಅವನು ಕಮಿಟ್ಮೆಂಟ್ ಇರುತ್ತೆ ಅಂತ ಮಾತಾಡದೆ ಕೇಳಿದ್ವಿ ಬೇರೆ ಬಗ್ಗೆ. ಅವರ ಸ್ವಲ್ಪ ಮಟ್ಟಿನ ಡಿಸಾನೆಸ್ಟಿಗೂ ಕೂಡ ಈ ವ್ಯವಸ್ಥೆ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ರೆ ಓಕೆ ಅನ್ನುತ್ತೆ. ಸ್ವಲ್ಪ ಮಟ್ಟಿನ ಡಿಸಾನೆಸ್ಟ್ ಇದ್ರೂ ಕೂಡ ಓಕೆ ಬಿಡ, ಏನೋ ರೈತ ಖುಷಿಯಾಗಿ ಭೌತಿಕತೆ ಮಾಡ್ಲಿಕ್ಕೆ 1,000 ಕೊಟ್ಟ, ಅದ್ಯಾವುದೋ ದುರಸ್ತಿ 5,000 ಕೊಟ್ಟ, ಅದ್ಯಾವುದೋ ಒಂದು ಇಂಜಿನಿಯರಿಂಗ್ ಪ್ಲಾನ್ ಮಾಡ್ಲಿಕ್ಕೆ 2,000 ಕೊಟ್ಟ, ಅದೇನು ದೊಡ್ಡ ಅವನು ಕೇಳಿಲ್ಲ, ಕೊಟ್ಟಿದ್ದಾನೆ ಖುಷಿಯಿಂದ, ದಟ್ ವಿಲ್ ಬಿ ಟಾಲರೇಟೆಡ್ ಬೈ ದ ಸೊಸೈಟಿ. ಆದರೆ ನಿಮಗೆ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕೆಲಸ ನಿಷ್ಠೆನೇ ಇಲ್ಲ ಅಂದ್ರೆ ಸಹಿಸಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಸಹಿಸಲ್ಲ, ಸಮಾಜವೂ ಸಹಿಸಲ್ಲ, ಅಥವಾ ನಮ್ಮನ್ನು ಆಳುವಂಥವ್ರು ಕೂಡ ಸಹಿಸಲ್ಲ, ನಮ್ಮ ಸುತ್ತಮುತ್ತ ಇರೋರು ಕೂಡ ಸಹಿಸಲ್ಲ. ಎಂದಾದ್ರೂ ಒಂದು ಸಲ ಟೀಕೆ ಮಾಡ್ತೀನಿ, ನೋಡು ಅವನ ಮನೆ ಕೆಲಸ ಹೆಂಗೆ ಮಾಡ್ತೀನ, ಅವನ ಮನೆ ಕೆಲಸ. ನಾನು ಸಾಕಷ್ಟು ಸಲ ಉದಾಹರಣೆ ಕೊಡ್ತಾ ಇದ್ದೀನಿ ನನ್ನ ಮುಂದೆ ಬರುವಂಥ ಪ್ರಕರಣಗಳಲ್ಲಿ. ಯಾರಾದ್ರೂ ತಿಂಗಳಗಟ್ಟಲೆ ಫೈಲ್ ಇಟ್ಕೊಂಡ್ರೆ ಅವ್ರು ಉದಾಹರಣೆ ಕೊಡ್ತೀನಿ, ನಿಮಗೆ ಸಂಬಳ ಬಂತಲ್ಲಪ್ಪ ಲಾಸ್ಟ್ ಮಂತ್, ಹೌದು ಸರ್ 4 ರಜೆ ಸಿಗ್ತಲ್ಲ, ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ಸಿಗ್ತಲ್ಲ, ಮೊನ್ನೆ ಮೆಡಿಕಲ್ ಬಿಲ್ ಕೂಡ ಮಾಡಿಸ್ಕೊಡೋದು 70,000ಕ್ಕೆ, ಮತ್ತೆ ಟೈಮ್ ಬೋರ್ಡ್ ಆಗಿಲ್ಲ ಅಂತ ಕೂಡ ಮಾಡಿಸ್ಕೊಡಲ್ಲ. ಮತ್ತೆ ನೋಡು ಅವನು ರೈತರದ್ದು 30 ದಿವಸ ಸುಮ್ಮನೆ ಮುದ್ದದಲ್ಲಿ ಇಟ್ಕೊಂಡಿದ್ದೀರ ಫೈನ್ ಅಂತೀನಿ ಸರ್, ಹಾಗೆ ಅಂತ. ನೋ, ದಟ್ ಈಸ್ ಈಕ್ವಲೆಂಟ್ ಟು ಇಂಟಿಗ್ರಿಟಿ. ನನ್ನ ಕೆಲಸ ಇದು, ಐ ಮೆಂಟ್ ಫಾರ್ ದಟ್ ಓನ್ಲಿ. ನಾವು ಸಿಸ್ಟಮಲ್ಲಿ ವಿ ಆರ್ ಆಲ್ ಮೆಂಟ್ ಫಾರ್ ದಟ್ ಓನ್ಲಿ. ಮಾಡ್ಲಿಕ್ಕೆ ಅಂತ ಬಂದಿರೋದು, ಖುಷಿ ಪಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಲಿಕ್ಕಲ್ಲ. ಸೊ ಅದಕ್ಕೋಸ್ಕರ ನಿಷ್ಠಾವಂತರಾಗಿದ್ರೆ ಸ್ವಲ್ಪ ಮಟ್ಟಿನ ಅಪ್ರಾಮಾಣಿಕತೆಯು ಕೂಡ ರಕ್ಷಿಸಲ್ಪಡುತ್ತೆ. ನಮಗೆ ಸಾಕಷ್ಟು ಅಧಿಕಾರಿಗಳಿದ್ದಾರೆ, ಕೆಲವರು ನೋಡ್ತಾರೆ ಬಿಡ ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಕೆಲಸ ಮಾಡ್ತಾರೆ ಅಂತ. ಆದ್ರೆ ಇವ್ರಿಗೆ ಕೆಲಸನೇ ಮಾಡಲ್ಲ ಅಂದ್ರೆ ಬಹಳಷ್ಟು ಟೀಕೆ ಮಾಡೋಣ. ನನ್ನೆಲ್ಲಿಗಿದೆ IAS ಆಫೀಸರ್ನ ಮೊದಲು ಹೋಗಪ್ಪ ಜಾಗ ಖಾಲಿ ಮಾಡ್ಕೊಂಡೋಣ, ನಿನ್ ಚೇರಿಗೆ ನೀವು ಕೂತಿರೋದು ವೇಸ್ಟ್ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ನೋಡಿ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಒಬ್ಬ IAS ಆಫೀಸರ್ಗೆ ನೇರವಾಗಿ ಹೇಳಿದ್ರೆ, ಏನಪ್ಪ ನಿನ್ ಕೆಲಸ, ಯು ಆರ್ ಇನ್ ದ ಸೀಟ್ ಆಫ್ ಡಿಸಿಷನ್ ಮೇಕಿಂಗ್ ಬಟ್ ಯು ಆರ್ ನಾಟ್ ಟೇಕಿಂಗ್ ಎನಿ ಡಿಸಿಷನ್ಸ್ ಅಟ್ ಆಲ್. ಹೌ ಮೆನಿ ಪೀಪಲ್ ಆರ್ ವೇಟಿಂಗ್ ದಟ್ ಫೈಲ್ ಬಟ್ ಯು ಆರ್ ನಾಟ್ ಏಬಲ್ ಟು ಟೇಕ್ ಎ ಡಿಸಿಷನ್ ಐದರ್ ದಿಸ್ ಸೈಡ್ ಆರ್ ದಟ್ ಸೈಡ್. ಟೇಕ್ ಫಸ್ಟ್ ಡಿಸಿಷನ್. ಕೆಲವರು ನಿರ್ಣಯಗಳನ್ನೇ ಮಾಡಲ್ಲ, ಅಧಿಕಾರಿ ನಾನು ನೋಡಿದ್ದೀನಿ, ನಿರ್ಧಾರಗಳನ್ನೇ ಮಾಡಲ್ಲ. ಎಸ್ ಆರ್ ಏನೋ ಹೇಳಬೇಕು. ಕೆಲವರು ಹೇಳ್ತಾರೆ, ಈಗ ನನಗೆ ಮನೆ ಒಬ್ಬರು ಪೊಲಿಟಿಷಿಯನ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ನೋಡಪ್ಪ 10 ಜನ ನಿನ್ನ ಮಗಳಿಗೆ ಅಂತ ಏನೋ ಬರ್ತಾರೆ, ನನ್ನ ಹತ್ರ 8 ಜನ ಹೊಗಳ್ತಾರೆ, ಸಾವಿರ ಸರ್ ಒಳ್ಳೆ ಒಂದು ಅವತ್ತು ಕೆಲಸ ಮುಗಿಸ್ತಾರೆ ಅಂತ. ನನ್ನ ಇಬ್ಬರು ಸುಮ್ಮನೆ ಏನೋ ದೂರ ಹೇಳ್ತಾರೆ ನಿಮ್ಮ ಮೇಲೆ. ಸರ್ ನಾನು ಏನು ಮಾಡಿದ್ದೆ, ನಾನು ಸ್ವಲ್ಪ ಎಮೋಷನಲ್, ಏನು ಮಾಡಿ ಸರ್, ಇಬ್ಬರೂ ಕೂಡ ನಾನು ಸರಿಯಾಗಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಮನುಷ್ಯನಲ್ಲಿ ಹೇಗಿದ್ರೆ, ಈ ಸಮಾಜದಲ್ಲಿ ಇಟ್ಕೊಳ್ಬೇಡ, ಯಾರು 100% ಪಕ್ಕ ಅಲ್ಲ ಅಂದರೆ ನೀನೇನು ಕರೆಕ್ಟ್ ಅಂತ ಹಂಗೆ ನನ್ನೆಲ್ಲ ಅವ್ರು ಏನಂತ ಗೊತ್ತಾ, ಯಾವತ್ತೂ ಒಂದು ರೇಟಿಂಗ್ ಬರ್ಬಿಟ್ಟಿರ್ತೀನಿ ಆಗೋದಿಲ್ಲ ಅಂತ. ಅದಕ್ಕೆ ಅವ್ರಿಗೆ ಸಿಟ್ಕಣೆ ಆಗೋಲ್ಲ ಅಂತ ಬರೀತಿದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಮ ಫೈಲ್ ಆಗಿಲ್ಲ ಅಂತೀವಿ, ಸುಮ್ಮನೆ ಏನೋ ಒಂದು ಕಥೆ ಹೇಳ್ತಾರೆ, ದೂರ ಹೇಳ್ತಾರೆ. ಅದಕ್ಕೆ ನೀನೇ ಅಂತ ಹೇಳಿ ತಮಾಷೆ ಜಾಸ್ತಿ ತಗೋಬೇಡ ಹೊರಗಡೆ. ಸೊ ಈ ಸರ್ಕಾರಿ ವ್ಯವಸ್ಥೆ ಅಂದ್ರೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗಿ ವ್ಯವಸ್ಥೆ, ನಾವೇನೆಲ್ಲ ಕೆಲಸ ಮಾಡ್ತಾ ಇಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಒಬ್ಬ ಕ್ಲರ್ಕ್ ಇರ್ಬೋದು, ಒಬ್ಬ ಆಫೀಸರ್ ಇರ್ಬೋದು, ವಾಟ್ ಎವರ್ ದ ಪೋಸ್ಟ್, ದಟ್ ಈಸ್ ಗ್ರೇಟ್ ಫಾರ್ ಹಿಮ್ ಆರ್ ಹರ್ ಅಲ್ಲ, ಅವ್ರವ್ರಿಗೆ ಅದೇ ಗ್ರೇಟ್ ಆಗಿರ್ಬೇಕು. ನನ್ನ ಪ್ರಕಾರ ನನಗೆ ಯಾವ ಕೆಲಸ ಸಿಕ್ಕಿದೆ ಅದು ಗ್ರೇಟ್ ಆಗಿರ್ಬೇಕು, ಅದು ನನಗೆ ದೊಡ್ಡದಾಗಿರ್ಬೇಕು. ಅವಾಗ ನಿಷ್ಠೆ ಪ್ರದರ್ಶನ ಮಾಡಲಿಕ್ಕೆ, ನಿಷ್ಠಾವಂತರಾಗಿ ಕೆಲಸ ಮಾಡಲಿಕ್ಕೆ ಸಂತೋಷ ಇರುತ್ತೆ.
ನನಗೆ ಇಂಥ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಅಂತ ಅನ್ಕೊಂಡು ಅಸಮಾಧಾನವಾಗಿ ನಾವೇನಾದ್ರೂ ಕೆಲಸ ಸರಿ ಮಾಡಲಿಲ್ಲ ಅಂದ್ರೆ ಅದು ನಾವು ನಮ್ಮ ಜವಾಬ್ದಾರಿಯಿಂದ ಸ್ವಲ್ಪ ವಿಮುಖರಾದಾಗೆ ಅಥವಾ ಬ್ಯಾಕ್ ಬೆನ್ನನ್ನು ತೋರಿಸಿದಾಗೆ ಆಗುತ್ತೆ. ಇವತ್ತು ನೋಡಿ ಎಷ್ಟು ಗುಲಾಮರಾಗಿದ್ದೀವಿ ನಾವು ಅಧಿಕಾರಶಾಹಿದ್ರೆ, ಕೆಲಸಕ್ಕೆ ಬೇಡಪ್ಪ ಅನ್ನೋ ಹತ್ರ ಕೆಲವರು ರಿಸೈನ್ ಮಾಡ್ತಾ ಇದ್ದಾರೆ, ಈ ಸರ್ಕಾರಿ ಕೆಲಸವೇ ಬೇಡ ಹತ್ರ ಹೋಗ್ತಾ ಇದ್ದಾರೆ. ಕಾರಣ ಈ ಡೆಮಾಕ್ರಸಿನಲ್ಲಿ ಕೊಟ್ಟಿರುವಂತಹ ಪವರ್ಸ್ ಎಲ್ಲೋ ಒಂದ್ ಕಡೆ ಸೆಂಟ್ರೈಸ್ ಆಗಿ ಯಾರು ನಿಜವಾಗ್ಲೂ ರೂಲ್ ಮೇಕರ್ಸ್ ಆಗಬೇಕಾಗಿತ್ತೋ, ಡಿಸಿಷನ್ ಮೇಕರ್ಸ್ ಆಗಿರ್ಬೇಕಾಗಿತ್ತೋ, ಪಾಲಿಸಿ ಮೇಕರ್ಸ್ ಆಗಿರ್ಬೇಕಾಗಿತ್ತೋ, ಸ್ಟ್ರಾಂಗ್ ಇಂಪ್ಲಿಮೆಂಟರ್ಸ್ ಆಗಿರ್ಬೇಕಾಗಿತ್ತೋ ಅವರು ಕೈಗೊಂಬೆ ಆಗಿದ್ದಾರೆ. ಅವ್ರಿಗೆ ನಿಮ್ಗೆ ಏನೇ ನಾಲೆಡ್ಜ್ ಇದ್ರು, ಏನೇ ಐಡಿಯಾಸ್ ಇದ್ರು, ಅವ್ರು ಅವ್ರದನ್ನೇ ದಬಾಯಿಸಲಿಕ್ಕೆ, ಅವ್ರದನ್ನೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಸಂಗತಿಗಳು ಇತ್ತೀಚೆಗೆ ನಡೀತಾ ಇದೆ. ಆದರೆ ಆಶಾದಾಯಕ ಸಂಗತಿ ಇದೆ, ಸ್ವಲ್ಪ ಹೊಸ ಹೊಸ ಐಡಿಯಾ ಇರುವಂಥ ಪೊಲಿಟಿಷಿಯನ್ಸ್ ಎಂಟ್ರಿ ಆಗ್ತಾ ಇರೋದ್ರಿಂದ ಅವರು ಹೆಂಗ್ ಬ್ಲಡ್ ಅನ್ನ ಅಡ್ಮಿನಿಸ್ಟ್ರೇಷನ್ ತಗೋಬೇಕು, ಕ್ರಿಯೇಟಿವಿಟಿ ತಗೋಬೇಕು, ಇನಿಷಿಯೇಟಿವ್